ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಬಸ್ಸಾರು ಚಿಕನ್ ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಟೊಮೊಟೊ ತೊಗೊಂಡಿದ್ದೀನಿ, ಒಂದೆರಡು ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದಾಗಿ. ಜಾರ್ನಲ್ಲಿ ಹಾಕ್ಕೊಳ್ತಿದ್ದೀನಿ. ಮುಂಚೆ ನಾನು ರುಬ್ಬಿದ್ದೆ, ಅದೇ ಜಾರ್ನಲ್ಲಿ ನಾನು ಹಾಕ್ಕೊಳ್ತೀನಿ. ಮತ್ತು ಒಂದೆರಡು ಸ್ಪೂನಷ್ಟು ಕಡಲೆ ಪಪ್ಪು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮಾಡಿದ್ದೀನಿ ಮುಂಚೆ ಆಲ್ರೆಡಿ ನಾನು. ಕೊತ್ತಂಬರಿ ಸೊಪ್ಪು ಒಂದಿಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ ತೊಗೊಳ್ತಾಯಿದ್ದೀನಿ. ಮೆಣಸು ಒಂದು 10-12 ಕಾಳು, ಬೆಳ್ಳುಳ್ಳಿ ಒಂದು 15-20 ಎಸಳು, ಶುಂಠಿ ಒಂದು ದಪ್ಪ ಇಂಚು, ಒಂದು 2 ಇಂಚು ಅಂತ ಹೇಳ್ಬೋದು, ಮತ್ತು ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ. ಚಕ್ಕೆ ಒಂದು 5-6 ಪೀಸ್ನ ಹಾಕ್ಕೊಳ್ತಾಯಿದ್ದೀನಿ ನಾನು. ಯಾಕೆಂದರೆ ಒಂದು 3 kg ಚಿಕನಿಂದು ನಾನು ಇವತ್ತು 1-2.5-3 kg ಚಿಕನಿಂದು ಬಸ್ಸಾರನ್ನ ಮಂಡ್ಯ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ. 5-6 ಚಕ್ಕೆ ಪೀಸು, ಮತ್ತು ಒಂದು 2 ಏಲಕ್ಕಿ, ಮತ್ತು ಒಂದು 10-15 ಲವಂಗ ಹಾಕ್ಕೊಳ್ತಿದ್ದೀನಿ. ಏಲಕ್ಕಿ ಹಾಕೋದು ಏನಕ್ಕೆ ಅಂತಂದರೆ ಅದರದ್ದು ವಾಸನೆ ಇರಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ, ಫ್ರೆಶ್ ಕೋಕೋನಟ್ ಅಂತ ಹೇಳ್ತೀವಲ್ಲ, ಅರ್ಧ ಹೋಳು ತೆಂಗಿನಕಾಯಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಸ್ವಲ್ಪ ನೀರನ್ನ ನಾನು ಕೈ ತೊಳ್ಕೊತೀನಿ ಅದೇ ನೀರಿನಲ್ಲಿ. ನೈಸಾಗಿ ರುಬ್ಕೊಂಬರೋಣ. ನೋಡಿ, ರುಬ್ಬಾಗಿದೆ ಇವಾಗ. ಮತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಪಾತ್ರೆ ಇಟ್ಕೊಂಡು ನಾನು ಅದಕ್ಕಾದ ನಂತರ ಒಂದು 5-6 ಚಮಚ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಒಂದು 3 kg 2.5-3 kg ಚಿಕನ್ ಮಾಡ್ತಿರೋದ್ರಿಂದ. ಸೊ ಇದು ಕಾದ ನಂತರ, ಬಟ್ ಆಲ್ರೆಡಿ ಮುಂಚೆ ಮಾಡಿದ್ದೀನಿ ಫ್ರೆಂಡ್ಸ್, ಅದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ಮಂಡ್ಯ ಸ್ಟೈಲ್ದು. ಮತ್ತು ಇವಾಗ ನಾನು ಕೆಜ್ಜಿ ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆನ ಸುಲಿದು. ಇವಾಗ ಸ್ವಲ್ಪ ಫ್ರೈ ಆಗಲಿ. ಮತ್ತು ಒಂದು ದಪ್ಪ ಗೆಡ್ಡೆ ಈರುಳ್ಳಿ ತೊಗೊಳ್ತಾಯಿದ್ದೀನಿ, ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೆಂಪಗಾಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಬಿಸ್ಕೆಟ್ ಕಲರ್ ಅಂತೀವಲ್ಲ, ತುಂಬ ಬಿಸ್ಕೆಟ್ ಕಲರ್ ಬೇಡ, ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು. ಸೊ ಅದುವರೆಗೂ ನಾವು ಫ್ರೈನ ಮಾಡಿಕೊಂಡು, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡ್ತಿರ್ಬೋದು, ಈರುಳ್ಳಿ ಎಲ್ಲ ಇದಾಗಿತ್ತು, ಫ್ರೈ ಆಗಿತ್ತು. ಇವಾಗ ನಾನು ಚಿಕನನ್ನು ಅದರಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ದಪ್ಪ ಪಾತ್ರೆ ಇಟ್ಟಿದ್ದೀನಿ ನಾನು. 3 kg 2.5-3 kg ಇರೋದ್ರಿಂದ ದಪ್ಪ ಪಾತ್ರೆಯಲ್ಲಿ ನಾನು ಮಾಡ್ತಿದ್ದೀನಿ. ಇವಾಗ ಎಲ್ಲ ಚಿಕನ್ನು ನಾನು 2-3 ಸಲ ವಾಶ್ ಮಾಡಿ ಅರಿಶಿನ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ನಾನು 2-3 ಸಲ ಕ್ಲೀನ್ ಮಾಡಿ ಮತ್ತೆ ಮನೆಯಲ್ಲೂ ಹಾಕ್ತಾಯಿದ್ದೀನಿ. ಚಿಕನ್ನ ಹಾಕ್ಬಿಟ್ಟು ಚೆನ್ನಾಗಿ ಅದು ನೀರು ಬಿಡೋವರೆಗೂ ನಾವು ಫ್ರೈನ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಆ್ಯಕ್ಚುಲಿ ನಮ್ಮ ಅಕ್ಕ ಬಂದಿದ್ದಾರೆ, ಅವ್ರ ಕೈಯಿಂದಲೇ ನಾನು ಮಾಡಿಸ್ತಾಯಿದ್ದೀನಿ. ಬಟ್ ಜೊತೆಯಲ್ಲಿ ನಿಂತ್ಕೊಂಡು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸನ್ನ ಮಾಡ್ಕೊಳ್ಳೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5-6 ಚಮಚ ಉಪ್ಪನ್ನ ಹಾಕ್ಕೊಳ್ತಿದ್ದೀವಿ. ಯಾಕೆಂದರೆ 2.5 kg ಚಿಕನ್ ಆಗಿರೋದ್ರಿಂದ ಒಂದು 5-6 ಚಮಚ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಹಾಕ್ಕೊಂಡು, ಮತ್ತು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ, ಮನೆಯಲ್ಲೇ ಮಾಡಿರೋಂಥದ್ದು. ಚೆನ್ನಾಗಿ ಇವಾಗ ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಬಿಟ್ಟುಬಿಡೋಣ. ಇದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ. ಇದ್ರ ನೀರೆಲ್ಲ ಬಿಟ್ಕೊಳ್ಬೇಕು ಫ್ರೆಂಡ್ಸ್, ಅದುವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಸಖತ್ತಾಗಿತ್ತು. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ಯಾರಾದರೂ ನೋಡಿದ್ರೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟುಬಿಡೋಣ. ಇವಾಗ ತೆಗಿಯೋಣ. ನೋಡಿ, ಎಲ್ಲ ಬೆಳ್ಳಗಾಗಿದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಂತ. ಸೊ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಅದರ ನೀರಿನ ಅಂಶನೆಲ್ಲ ಚೆನ್ನಾಗಿ ಬಿಟ್ಕೊಳ್ಬೇಕು, ಆಗ ಅದ್ರದ್ದು ವಾಸನೆ ಇರಲ್ಲ.
ಒಬ್ರಿಗೆ ಚಿಕನ್ ಮಾಡಲಿಕ್ಕೆ ಬರಲ್ಲ, ಸೊ ಜೊತೆಯಲ್ಲೇ ಮಸಾಲೆ ಎಲ್ಲ ಹಾಕ್ಬಿಡ್ತಾರೆ, ಆಗ ವಾಸನೆ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಈ ಥರ ಮಾಡಿದ್ರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ, ಕಾಣ್ತಿರ್ಬೋದು ನಿಮಗೆ. ಈ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಬೇಕಾಗತ್ತೆ. ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ತುಂಬಾ ಮನೆಯಲ್ಲೇ ಇರೋವಂಥ ಐಟಮ್ನಲ್ಲಿ ನೋಡಿ ಮಸಾಲೆ ನಾನು ಹಾಕ್ಕೊಳ್ತಾಯಿದ್ದೀನಿ. ಮನೆಯಲ್ಲೇ ಇರೋವಂಥ ಐಟಮ್ನಲ್ಲಿ ನಾವು ಮಾಡುವಂಥದ್ದು. ಓಕೆನಾ, ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಎಲ್ಲ ಜಾರ್ ತೊಳೆದಿರೋಂಥದ್ದು ನೀರನ್ನೆಲ್ಲ ಹಾಕ್ಕೊಂಡು ನಾನೊಂದು 2-3 ಲೀಟ್ರ್ ನೀರನ್ನ ಹಾಕ್ಕೊಳ್ತೀನಿ. ಅದು ನಮ್ಮ ಅಕ್ಕ ಜಾರನ್ನ ತೊಳೆದು ಹಾಕ್ತಿದ್ದಾರೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನೀರು ಒಂದು 2-3 ಲೀಟ್ರ್ನಷ್ಟು ನೀರನ್ನ ಹಾಕ್ಕೊಳ್ಳಿ, ಏಕೆಂದರೆ 2.5-3 kg ಚಿಕನ್ ಆಗಿರೋದ್ರಿಂದ. ಮತ್ತು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್, ನಾವು ಯಾವುದೇ ಅಂಗಡಿಯಿಂದ ತಂದಿರೋಂಥ ಸಾಂಬಾರು ಪೌಡರ್ ನಾನು ಯೂಸ್ ಮಾಡ್ತಾಯಿಲ್ಲ. ಮನೆಯಲ್ಲೇ ಮಾಡಿರೋಂಥದ್ದು ಒಂದು 5-6 ಚಮಚ ಬೇಳೆ ಸಾಂಬಾರು ಪೌಡರ್ ಅಂತ ಹೇಳ್ತೀನಲ್ಲ, ನಮ್ಮ ಮನೆಯಲ್ಲೇ ಮಾಡಿರೋಂಥದ್ದು ಅಂತ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಒಂದು 5-6 ಚಮಚ ನಾನು ಹಾಕ್ಕೊಳ್ತಾಯಿದ್ದೀನಿ, ಏಕೆಂದರೆ ಅದು 2-3 kg ಚಿಕನ್ನು ಫ್ರೆಂಡ್ಸ್. ಅದಕ್ಕೆ ಇದೇನಪ್ಪ ಇಷ್ಟೊಂದು ಹಾಕ್ತಿದ್ದಾರೆ ಅಂದ್ಕೋಬೇಡಿ, ಖಂಡಿತ ಇದು 2-3 kgಗೆ ಖಂಡಿತ ಅಷ್ಟು ಬೇಕಾಗುತ್ತೆ. ಚಿಕ್ಕ ಟೇಬಲ್ ಸ್ಪೂನ್ ಅಂದರೆ ಒಂದು 10-20 ಸ್ಪೂನ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು 5-6 ಚಮಚ ಹಾಕಿ ಚೆನ್ನಾಗಿ ನೀರನ್ನು ಹಾಕಿ ಇವಾಗ ಒಂದು ಮಿಕ್ಸಿನ ಮಾಡಿಕೊಂಡು, ನಂತರ ರುಚಿನ ನೋಡಿಕೊಂಡು ಉಪ್ಪು ಬೇಕಾಗುತ್ತಾ ಅಂತ, ಮತ್ತು ಬೇರೆ ಏನಾದರೂ ಖಾರದ ಪುಡಿ ಸಾಂಬಾರು ಪುಡಿ ಬೇಕಾತಂದು ನೋಡ್ಕೊಳ್ಳೋಣ. ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಓಕೆ, ಖಂಡಿತ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಮತ್ತು ಉಪ್ಪು ಕಡಿಮೆ ಆಗಿತ್ತು, ಮತ್ತು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನೊಂದು 5-6 ಚಮಚ ಉಪ್ಪನ್ನು ಹಾಕಿದ್ದೀನಿ, ಮತ್ತು ಸಾಂಬಾರು ಪುಡಿ ಇನ್ನೊಂದು 2 ಚಮಚ ಸಾಂಬಾರು ಪುಡಿನ ಹಾಕ್ಕೊಳ್ತಾಯಿದ್ದೀನಿ. 2-3 ಚಮಚ, ಟೋಟಲ್ 7-8 ಚಮಚ 3 kgಗೆ. ಮತ್ತು ಖಾರದ ಪುಡಿ, ಅಚ್ಚ ಖಾರದ ಪುಡಿ 1 ಸ್ಪೂನ್ ಅಷ್ಟು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಟ್ಟರೆ ಚಿಕನ್ ಸಾಂಬಾರು ರೆಡಿ. ಚಿಕನ್ ಬಸ್ಸಾರು ಆ್ಯಕ್ಚುಲಿ ಮಾಡ್ತಿರೋದು, ಇದು ಕುದ್ದ ನಂತರ ಬಸ್ಸಾರು ಅಂದರೆ ಹೇಗೆ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ತೋರಿಸಿದ್ದೀನಿ, ಮತ್ತು ನಾನು ತೋರಿಸ್ತೇನೆ. ಇದು ಚೆನ್ನಾಗಿ ಕುದ್ದ ನಂತರ ನಾವು ಚಿಕನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಈಗ ರುಚಿ ಎಲ್ಲ ನೋಡಿ ಕುದಿಲಿಕ್ಕೆ ಬಿಟ್ಬಿಡೋಣ. ನೋಡಿ ಇವಾಗ ನೋಡ್ತಿರ್ಬೋದು, ಒಂದು 3/4% ನಾವು ಬೇಯಿಸ್ಕೋಬೇಕಾಗತ್ತೆ, ಯಾಕಂದ್ರೆ ಮತ್ತೆ ಇನ್ನೊಂದ್ಸಲಿ ಫ್ರೈ ಮಾಡೋದ್ರಿಂದ ಸಾಕು. ಜಾಸ್ತಿ ಬೆಂದರೆ ಇದು ತುಂಬ ಸಾಫ್ಟ್ ಆದರೆ ಚೆನ್ನಾಗಿರಲ್ಲ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಚಿಕನ್ ಸಾಂಬಾರು. ಇವಾಗ ಚಿಕನ್ನ ನಾನು ಡಿವೈಡ್ ಮಾಡ್ಕೊತೀನಿ. ಸಪ್ರೇಟ್ ಒಂದು ಜಾಲರಿನಲ್ಲಿ ತೆಗೆದ್ಬಿಟ್ಟು ಇಟ್ಕೊಳ್ತೀನಿ ನಾನು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಪ್ರೇಟ್ ಮಾಡಿ ನಾವು ಫ್ರೈ ಮಾಡಿಕೊಡೋದ್ರಿಂದ ಮಕ್ಕಳುಗಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಡಿವೈಡ್ನ ಮಾಡ್ಕೊಂಬಿಟ್ಟು ಎಲ್ಲ ತೆಗೆದಿಟ್ಕೊಳ್ಳೋಣ. ಇವಾಗ ಫುಲ್ಲು ಎಲ್ಲ ಏನು ಬಿಡ್ದಂಗೆ ಎಲ್ಲ ತೆಗೆದಿಟ್ಕೊಂಬಿಡ್ಬೇಕು. ನೋಡಿ ಎಲ್ಲ ತೆಗೆದಾಯಿತು. ನೋಡಿ ಇವಾಗ ಸಾಂಬಾರು, ಇದನ್ನು ಕುದಿಲಿಕ್ಕೆ ಇನ್ನೊಂದು 5 ನಿಮಿಷ ಬಿಟ್ಬಿಟ್ರೆ ಇದು ಸಾಂಬಾರು ರೆಡಿ. ತೆಗೆದಿಟ್ಟುಕೊಂಡ್ರಂಥ ಚಿಕನ್ ಇದು. ಇವಾಗ ಮತ್ತೆ ಹೇಗೆ ಮಾಡೋದು ಇದನ್ನು ಒಗ್ಗರಣೆ ಅಂತ ತೋರಿಸ್ತೇನೆ. ಎಣ್ಣೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಒಂದು 2-3 ಚಮಚ ಎಣ್ಣೆ, ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಮೆಣಸು ಎರಡನ್ನೂ ಕೆಜ್ಜಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು 10-15 ಕರಿಬೇವಿನ ಎಲೆ, ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿದು. ಮತ್ತು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡು
ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಸೂಪರಾಗಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ನೀರು ಥರ ಇರುತ್ತೆ ಸಾಂಬಾರು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗಂತೂ ಸೂಪರ್. ದೋಸೆ, ಚಪಾತಿನೂ ನೀವು ತಿನ್ಬೋದು. ಸೂಪರಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಮಾಡ್ಕೋಬೇಕು. ಮತ್ತು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಆ್ಯಕ್ಚುಲಿ ನಮ್ಮ ಅಕ್ಕ ಮಾಡ್ತಿರೋದು, ಓಕೆನಾ. ನಮ್ಮ ಮನೆಗೆ ಬಂದಿದ್ದರು, ಸೊ ಮಾಡ್ತಾಯಿದ್ದೀವಿ ಅವ್ರ ಕೈಯಲ್ಲಿ. ಅವರು ಮಾಡೋದು ಹೇಗಿರುತ್ತೆ ಅಂತ ಒಮ್ಮೆ ಮಾಡೋಣ ಅಂತೇಳ್ಬಿಟ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದೆ. ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ತೆಗೆದಿಟ್ಕೊಂಡಿರೋಂಥ ಚಿಕನನ್ನು ಅದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕಲರ್ ನೋಡ್ತಿರ್ಬೋದು, ಕಲರ್ ಚೇಂಜ್ ಆಗಿದೆ ನೋಡಿ. ಈ ಥರ ಹಾಕಬೇಕು, ಓಕೆನಾ. ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಇದರ ಮಿಕ್ಸ್ ಮಾಡ್ಕೊಳ್ಳೋಣ. ತೆಗೆದಿಟ್ಟಿರುವಂಥ ಚಿಕನ್ನ ನಾನು ಇವಾಗ ಇದ್ರೊಳಗಡೆ ಆ್ಯಡ್ ಮಾಡ್ಕೊತೀನಿ, ಹಾಕ್ಕೊಳ್ತಾಯಿದ್ದೀನಿ. ಅದ್ರದ್ದು ರಸ ಇದ್ರೂ ಏನೂ ಆಗೋಲ್ಲ ಫ್ರೆಂಡ್ಸ್, ಯಾಕೆಂದರೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ತೀವಲ್ಲ, ಇದು ಜಾಸ್ತಿ ಫ್ರೈ ಮಾಡೋಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬೆಂದಿರುತ್ತೆ. ಸೊ ಮಿಕ್ಸ್ ಮಾಡಿ ಬಿಟ್ಟರೆ ಸಾಕಷ್ಟೇ. ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡೋಣ. ಜಾಸ್ತಿ ಇರೋದ್ರಿಂದ ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಚೆನ್ನಾಗಿ ಕೆಳಗಡೆಯಿಂದ ಮೇಲೆ ಕೆಳಗೆ ಎರಡು ಕಡೆನೂ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಫೈನಲಾಗಿ ಫ್ರೈ ಈ ಥರ ಇದೆ. ಇವಾಗ ಅದ್ರದ್ದೊಂದು ಮಸಾಲೆನ ತೆಗೆದಿಟ್ಕೊಂಡಿದ್ದೆ, ಹಸಿರು ಮಸಾಲೆ ನಾವು ರುಬ್ಬಿದ್ವಲ್ಲ, ಆ ಮಸಾಲೆನೂ ನಾನು ಹಾಕ್ಕೊಂಡಿದ್ದೀನಿ. ಅದು ವೀಡಿಯೋ ಮಾಡಿಲ್ಲ. ಮತ್ತು ಸಾಂಬಾರು ಪೌಡರು, ಸೇಮ್ ಬೇಳೆ ಪೌಡ್ರು ಅಂತ ಹೇಳಿದ್ನಲ್ಲ ಅದು, ಮತ್ತು ಕೊತ್ತಂಬರಿ ಸೊಪ್ಪು. ಅವರು ವೀಡಿಯೋನ ನಾನು ಮಾಡೋಷ್ಟರಲ್ಲಿ ಅದನ್ನು ಹಾಕ್ಬಿಟ್ರು. ಆ ಮಸಾಲೆನ ಸ್ವಲ್ಪ ಅದರಿಂದ ತೆಗೆದಿಟ್ಕೊಳ್ಳಿ ಒಂದು ಬೌಲ್ನಲ್ಲಿ, ಒಂದು 4-5 ಚಮಚದಷ್ಟು. ಮತ್ತು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರ್ 1-2 ಚಮಚ, 2-3 ಚಮಚ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಮತ್ತು ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ ಬಸ್ಸಾರು ರೆಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಖಂಡಿತ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.